ವೀಕ್ಷಕರ, ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕಿನ ತಾಲೂಕು ಕುರುಬ ಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಸಾಧಕರಿಗೆ ಸನ್ಮಾನ ಸಮಾರಂಭ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಾವೇರಿ ಜಿಲ್ಲಾಧಿಕಾರಿಗಳಾದ ಮಾಂತೇಶ್ ಗೌಡ, ಮಹಿಳಾ ರಾಜ್ಯಾಧ್ಯಕ್ಷರಾದ ಶೈಲಗೌಡ, ಉಪಾಧ್ಯಕ್ಷರಾದ ವೀಣಾ ಹೊಸಮನಿ, ಶೈಲಾ ಡಿಕೆ, ಭಾಗ್ಯ ಎಂಕೆ, ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಅಕ್ಕಮಹಾದೇವಿ ಕಾಕೋಳ, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಾದ ಆಶು ನದಾಫ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿಗಳಾದ ರೇವತಿ ಹಿರೇಮಠ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪಾಟೀಲ್ ರವರು ಸೇರಿದಂತೆ ಕಾರ್ಯಕ್ರಮದಲ್ಲಿ ನೂರಾರು ಮಹಿಳೆಯರು ಹಾಗೂ ಸರ್ಕಾರಿ ನೌಕರರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಹಾವೇರಿ ಜಿಲ್ಲಾ ವರದಿಗಾರರು ಸುಭಾಷ್ ಬಿಎಂ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ನಾವು ಸಮಾಜಕ್ಕೆ ಮಾದರಿಯಾಗಿರ್ಬೇಕು. ಯಾಕೆಂದ್ರೆ ಸಮಾಜದ ಮುಖ್ಯವಾಹಿನಿಯಲ್ಲಿ ದುಡಿತಾ ಇರೋರು ನಾವು. ಸಮಾಜ ನಮ್ಮನ್ನ ನೋಡ್ತಾ ಇರ್ತಾರೆ. ನಮ್ಮ ಕರ್ತವ್ಯ ಏನು, ನಮ್ಮ ಕರ್ತವ್ಯವನ್ನ ನಾವು ಯಾವತ್ತೂ ಕೂಡ ಮರಿಬಾರ್ದು. ಸಮಾಜಕ್ಕೆ ಮಾದರಿಯಾಗಿ ನಾವು ಸರ್ಕಾರಿ ನೌಕರರು ಕೂಡ ನಾವು ದುಡಿಬೇಕು. ಸೊ ಈ ಒಂದು ಸಂಘವನ್ನ ನಾವು ಯಾತಕ್ಕೆ ಕಟ್ಟಿದ್ವಿ ಅಂತ ಹೇಳಿದ್ರೆ, ಎಲ್ಲಾ ಮಹಿಳೆಯರಲ್ಲಿ ಒಂದೊಂದು ಪ್ರತಿಭೆ ಇದೆ. ಜೊತೆಗೆ ಎಲ್ಲಾ ಮಹಿಳೆಯರನ್ನ ಒಂದೇ ವೇದಿಕೆಗೆ ತಂದು ನಮ್ಮ ಮಹಿಳೆಯರು, ಇದೊಂದು ಯಾವುದೇ ಮಹಿಳಾ ನೌಕರರ ಸಂಘಟನೆ ಅಂತ ಹೇಳಿದ್ರೆ ಯಾವುದೇ ಪುರುಷರ ವಿರುದ್ಧವಾದಂತಹ ಸಂಘವಲ್ಲ. ನಮ್ಮದೇ ಆದಂತಹ ಸಮಸ್ಯೆಗಳನ್ನ, ನಮ್ಮದೇ ಆದಂತಹ ದುಃಖ, ದುಮ್ಮಾನ, ದೂರು, ಸಿರಿಕತೆ, ನಮ್ಮ ಖುಷಿ, ಸಂತೋಷಗಳನ್ನ ಹಂಚಿಕೊಳ್ಳಕ್ಕೆ ಮಾಡಿರುವಂತಹ ಒಂದು ವೇದಿಕೆ. ಮಹಿಳೆಯರ ಎಷ್ಟೋ ಸಮಸ್ಯೆಗಳು ಮಹಿಳೆಯರಿಗೆ ಮಾತ್ರ ಗೊತ್ತಾಗೋದು. ಆ ಒಂದು ಸಮಸ್ಯೆಗಳನ್ನ ಹಂಚ್ಕೋಬೇಕು ಅಂತ ಹೇಳಿದ್ರೆ ನಮ್ಮದೇ ಆದಂತಹ ವೇದಿಕೆ ಬೇಕು ಅಂತ ಹೇಳಿ ಆ ಮಹಿಳೆಯರ ಧ್ವನಿಯಾಗಿ ನಾವು ಕೆಲಸ ಮಾಡೋದಕ್ಕೆ ವೇದಿಕೆಯನ್ನ ಕಟ್ಟಿದ್ದೀವಿ. ನಮ್ಮ ಈ ಸಂಘ ಏನು, ಸರ್ಕಾರಿ ನೌಕರರ ಸಂಘದ ಒಂದು ಅಂಗವಾಗಿ ಆ ಸಂಘದ ಮಾನ್ಯತೆಯನ್ನ ಪಡೆದು ಮುಂದೆ ಹೋಗ್ತಾ ಇರೋದು ನಮಗೆಲ್ಲರಿಗೂ ಕೂಡ ಹೆಮ್ಮೆ. ಷಡಕ್ಷರಿಯವರು ಮಹಿಳೆಯರ ಬಗ್ಗೆ ಕಾಳಜಿಯನ್ನ ಉಳ್ಳವರು. ಶಿಶು ಪಾಲನಾ ರಜೆಯನ್ನಾಗಲಿ, ಮೆನ್ಸ್ಟ್ರಲ್ ಲೀವ್ ರಜೆಯನ್ನಾಗಲಿ ಕೊಡಿಸೋದ್ರಲ್ಲಿ ಅವರು ಕೂಡ ಪ್ರಮುಖವಾದಂತಹ ಪಾತ್ರವನ್ನ ಹೊಂದಿದೆ. ಮಹಿಳೆಯರ ಹಕ್ಕುಗಳ ಬಗ್ಗೆ ಅವರು ಕೂಡ ಧ್ವನಿಯನ್ನ ಎತ್ತಾ ಇದ್ದಾರೆ. ಆ ಒಂದು ನೌಕರರ ಸಂಘದ ಜೊತೆಯಲ್ಲಿ ನಾವು ಹೆಜ್ಜೆ ಇಡಬೇಕು. ಮಾತೃ ಸಂಘವನ್ನ ಹೇಗೆ ನಾವು ಮನೆಯ ಯಜಮಾನನ ಬಿಟ್ಟು ಹೇಗೆ ವ್ಯವಹಾರ ಮಾಡೋದಕ್ಕೆ ಸಾಧ್ಯವಿಲ್ಲವೋ ಹಾಗೆ 100 ವರ್ಷಗಳ ಇತಿಹಾಸವನ್ನ ಉಳ್ಳಿರುವಂತಹ ಮಾತೃ ಸಂಘದ ಜೊತೆಯಲ್ಲೇ ನಾವು ಹೆಜ್ಜೆ ಹಾಕಿದಾಗ ಒಂದು ಅರ್ಥ ಬರುತ್ತೆ. ಮತ್ತು ನಮ್ಮಲ್ಲಿ ನಾವು ಒಗ್ಗಟ್ಟಿನಿಂದ ನೌಕರರು ಮುಂದೆ ಹೋದಾಗ ನಮ್ಮದೇ ಆದಂತಹ ಹಕ್ಕುಗಳನ್ನ ಒಗ್ಗಟ್ಟಿನಿಂದ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಮೊನ್ನೆ ಷಡಕ್ಷರಿ ಅವರು ನಮ್ಮ ಸಂಘಕ್ಕೆ ಅಫಿಲಿಯೇಷನ್ ಕೂಡ ನೀಡಿದ್ದಾರೆ. ಇದು ನಮ್ಮೆಲ್ಲರ ಕೂಡ ಹೆಮ್ಮೆ. ನಾವು ಆ ಒಂದು ಮಾತೃ ಸಂಘದ ಒಂದು ಘಟಕವಾಗಿ, ಮಹಿಳಾ ಘಟಕವಾಗಿ ನಾವು ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ನಿಮ್ಮಲ್ಲಿ ಅನೇಕ ಪ್ರತಿಭೆಗಳಿವೆ. ಇತ್ತೀಚೆಗೆ ನಾವು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಘಟಕವನ್ನು ಕೂಡ ನಮ್ಮದೇ ಮಹಿಳಾ ಸಂಘದ ವತಿಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಕಾರಣ, ಕೆಲವರಿಗೆ ಸಾಹಿತ್ಯ, ಕಲೆ, ಸಂಸ್ಕೃತಿಯಲ್ಲಿ ಆಸಕ್ತಿ ಇರುತ್ತೆ. ಅಂತಹ ಹೆಣ್ಣು ಮಕ್ಕಳನ್ನ, ಅದ್ರ ಜೊತೆಗೆ ನಾವು ಪುರುಷರಿಗೂ ಕೂಡ ಆ ಸಾಹಿತ್ಯ ಸಂಸ್ಕೃತಿ ವೇದಿಕೆಯಲ್ಲಿ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದೀವಿ. ಅವರ ಕಲೆಯನ್ನ ಅನಾವರಣ ಮಾಡೋದಕ್ಕೆ ಒಂದು ಉತ್ತಮವಾದಂತಹ ವೇದಿಕೆ ಬೇಕು ಅಂತ ಹೇಳಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಗೌರವ ಸಮರ್ಪಣೆಯಲ್ಲಿ ಬೆಂಗಳೂರು ಜಿಲ್ಲಾ ಘಟಕ ಹಾವೇರಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ನಾನು ಒಂದೇ ಬಾರಿ ನಮಸ್ಕಾರ ತಿಳಿಸಿದ್ದು. ನಾನು ಜಾಸ್ತಿ ಮಾತಾಡೋದಿಲ್ಲ. ಚಂಪು ಬೆಳಗಾವಿ ನಮ್ಮ ರಿಲೇಟೆಡ್ ಟಾಪಿಕ್ ಅಲ್ಲಿ ಭಾಷಣ ಮಾಡ್ತಾ ಇದ್ದಾರೆ. ಅದನ್ನ ನಾವೆಲ್ಲ ಕೇಳಿಸ್ಕೊಳ್ಳೋಣ. ಉದ್ಯೋಗಸ್ಥ ಮಹಿಳೆಯರು ತಲ್ಲಣಗಳು ಅದರ ಮೇಲೆ ಮಾತಾಡ್ತಾರೆ. ಇನ್ನೊಬ್ಬರು ಸ್ಪೀಕರ್ ಕೂಡ ಇದ್ದಾರೆ, ಮಲ್ಲಿಕಾರ್ಜುನ್ ರೆಡ್ಡಿ ಅವರು. ಅವರು ಉದ್ಯೋಗಸ್ಥ ಮಹಿಳೆಯರಿಗೆ ಮನೆಗಳೆಲ್ಲರೂ ಹೌದೌದೆಂದು ಚಪ್ಪಾಳೆ ತಟ್ಟಲೇಬೇಕು. ಸಭೆಯ ಪ್ರಗತಿ, ಗೌರವದ ಕೀರ್ತಿ, ನಿಮ್ಮ ಮಾತುಗಳೇ ನಮಗೆಲ್ಲ ಸ್ಫೂರ್ತಿ ಸರ್. ತಮ್ಮ ಒತ್ತಡದ ಕೆಲಸದ ನಡುವೆಯೂ ಬೇಗನೆ ಬಂದು ತಾಳ್ಮೆಯಿಂದ ಕುಳಿತು ಕಾಯ್ದು
ಈ ಮಹಿಳಾ ದಿನಾಚರಣೆಯಲ್ಲಿ ಮಹಿಳೆಯರ ಬಗ್ಗೆ ಸ್ಫೂರ್ತಿಯ ಮಾತುಗಳನ್ನಾಡಿದಂತಹ ಈ ಒಂದು ವೇದಿಕೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು.